ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ಕರ್ನಾಟಕ ಚರಿತ್ರೆ ಮತ್ತೊಂದು ಸ್ಥಳಕ್ಕೆ ನಿಮಗೆಲ್ಲ ಸ್ವಾಗತ. ನಾನಿವತ್ತು ಒಂದು ಇಂಟ್ರೆಸ್ಟಿಂಗ್ ಆ್ಯಂಡ್ ಸ್ಪೆಷಲ್ ಆಗಿರುವಂತಹ ಜಾಗ ತೋರಿಸೋಣ ಅಂತ ಬಂದಿದ್ದೀನಿ. ಯಾಕಂದರೆ ನಮ್ಮ ಒಂದು ದೇಶದಲ್ಲಿ ವಚನಕಾರರಲ್ಲಿ ಪ್ರಮುಖವಾಗಿ ನಮಗೆ ಹೆಣ್ಣು ಮಕ್ಕಳ ವಚನಕಾರರು ಸಿಗೋದು ಕಡಿಮೆ. ಅಂಥದ್ರಲ್ಲಿ ಪ್ರಮುಖ ಸ್ಥಾನವನ್ನು ಪಡ್ಕೊಂಡಿರುವಂಥದ್ದು ಅಕ್ಕ ಮಹಾದೇವಿ ಅಂತಲೇ ಹೇಳ್ಬೋದು. ಯಾಕಂದರೆ ಅಕ್ಕ ಮಹಾದೇವಿಯವರು ತಮ್ಮ ಮೈ ಮೇಲೆ ಯಾವುದೇ ಒಂದು ಬಟ್ಟೆಯನ್ನು ಸಹ ಧರಿಸದೆ ಕೇವಲ ತಮ್ಮ ಒಂದು ಕೂದಲಿನಿಂದ ತಮ್ಮ ಮೈಯನ್ನು ಕಾಪಾಡಿಕೊಳ್ತಾ ಇದ್ದಂತಹ ಮಹಿಳೆ ಅಂತಲೇ ಹೇಳ್ಬೋದು. ಇವರು ವಚನಕಾರರಾಗಿ ಅನೇಕ ವಚನಗಳನ್ನು ಹೇಳಿ ಜನರಿಗೆ ಒಂದು ತಿಳುವಳಿಕೆಯನ್ನು ನೀಡಿದಂತಹ ಕೀರ್ತಿ ಇವರಿಗೆ ಸಲ್ಲುತ್ತೆ. ಯಾಕಂದರೆ ಇಂತಹ ಒಂದು ವಚನಕಾರರ ಹೆಸರಲ್ಲಿ ಅಂದರೆ ಅಕ್ಕ ಮಹಾದೇವಿಯವರ ಹೆಸರಲ್ಲಿ ಒಂದು ದೇವಸ್ಥಾನವೇ ನಡೀತಿದೆ. ಒಂದು ಪವಾಡ ನಡೆಯುವಂತಹ ಸ್ಥಳವನ್ನು ನಿಮಗೆ ತೋರಿಸೋಣ ಅಂತ ಕರ್ಕೊಂಬಂದಿದ್ದೀನಿ. ಈ ಒಂದು ಜಾಗದ ಹೆಸರು ಕೆಂಪನಹಳ್ಳಿ, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಯಾಕಂದರೆ ಇಲ್ಲಿ ಬರುವಂತಹ ಭಕ್ತಾದಿಗಳು ಹೇಳ್ತಾ ಇದ್ದಾರೆ, ಏನೇ ಒಂದು ಮನಸ್ಸಿನಲ್ಲಿ ಕಷ್ಟ ಇದ್ದರೆ ಅಥವಾ ಏನಾದರೂ ದುಗುಡಗಳಿದ್ದರೆ, ಒಂದು ನೋವಿದ್ದರೆ ಕೇವಲ ಇಲ್ಲಿ ಬಂದು ಒಂದು ಪೂಜೆಯನ್ನು ಮಾಡಿಸಿ ಈ ದೇವಿಯನ್ನು ಮನಸ್ಸಲ್ಲಿ ನೆನೆಸ್ಕೊಂಡ್ರೆ ಸಾಕು, ಖಂಡಿತವಾಗ್ಲೂ ನೆರವೇರುತ್ತೆ ಅಂತ. ಹಾಗೆ ಇಲ್ಲಿ ವರ್ಷಕ್ಕೆ ಒಂದು ಜಾತ್ರೆ ನಡೆಯುತ್ತೆ. ಆ ಜಾತ್ರೆಯಲ್ಲಿ ಬಂದು ಈ ದೇವಿಯ ದರ್ಶನ ಮಾಡಿದೆ ಅಂದರೆ ಅಕ್ಕ ಮಹಾದೇವಿಯ ದರ್ಶನ ಮಾಡಿದ್ರೆ ಖಂಡಿತವಾಗ್ಲೂ ಇಷ್ಟಾರ್ಥಗಳು ಸಿದ್ಧಿ ಆಗ್ತಾ ಇದ್ದಾವೆ ಅಂತ ಹೇಳ್ತಿದ್ದಾರೆ. ಮತ್ತು ಮಕ್ಕಳಾಗದೇ ಅವರಿಗೆ ಮಕ್ಕಳಾಗ್ತಾ ಇದೆ. ಮತ್ತು ಎಷ್ಟೋ ಜನಕ್ಕೆ ಒಂದು ಅಮೌಂಟ್ ವಿಷಯದಲ್ಲಾಗಿರ್ಬೋದು, ಒಂದು ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ಎಲ್ಲ ಸಹ ಈಡೇರ್ತಾ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿರುವಂಥ ಭಕ್ತಾದಿಗಳ ಹತ್ರ ಏನು ಇದ್ರ ಬಗ್ಗೆ ಅಂತ ಕೇಳಿ ತಿಳಿಸ್ತೀನಿ, ಬನ್ನಿ. ಸರ್, ನೀವು ಈ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾನು ಒಂದು 3-4 ವರ್ಷದಿಂದ ಬರ್ತಾ ಇದ್ದೀನಿ. ಸರ್, 3-4 ವರ್ಷದಿಂದ ಇದೇ ದೇವಸ್ಥಾನಕ್ಕೆ ಬರೋದಕ್ಕೆ ಏನ್ ಕಾರಣ? ಏನೋ ಜನಗಳ ನಂಬಿಕೆ, ಒಂದು ಇಲ್ಲಿ ಏನೇ ಕೇಳೋದು ಒಳ್ಳೇದಾಗುತ್ತೆ, ಏನೋ ಒಂದು ನಂಬಿಕೆ, ಏನೋ ಪ್ರಾಬ್ಲಮ್ ಸಮಸ್ಯೆಗಳಿದ್ರೆ ಬಗೆಹರಿಯುತ್ತೆ ಅಂತ ಜನ ಒಂದು ನಂಬಿಕೆ ಇಟ್ಕೊಂಡಿರೋದ್ರಿಂದ ನಾವು ಒಬ್ರು ತಿಳ್ಕೊಂಡು ನಾವು ದೇವಸ್ಥಾನಕ್ಕೆ ನಾವು ಬರ್ತಾ ಇದೀವಿ. ಇಷ್ಟು ವರ್ಷಗಳಲ್ಲಿ ನೀವು ಅನ್ಕೊಂಡಿರೋದು ಹರಕೆ ಆಗಿರ್ಬೋದು, ಇಚ್ಛೆ ಆಗಿರ್ಬೋದು, ಏನಾದ್ರೂ ಈಡೇರಿದೆಯಾ? ಆಗಿದೆ. ಅದರಿಂದ ನಾವು ಬರ್ಬೇಕಂತ ನಾವು ಬಂದಿರೋದು. ಅಂದ್ರೆ ನಿಮ್ಮ ಜೀವನದಲ್ಲಿ ನಿಜವಾಗ್ಲೂ ನಡೆದಿದೆ. ಏನಂತ ಕೇಳ್ಬೋದಾ? ಏನೋ ನಮ್ಗೆ ಮನೆ ಕಡೆ ತೊಂದರೆ ಇರುತ್ತೆ, ಇಲ್ಲ ಏನೋ ಸಮಸ್ಯೆಗಳಿರುತ್ತೆ, ಏನೋ ನೆಮ್ಮದಿ ಇರೋದಿಲ್ಲ, ಆ ತರ ಒಂದು ಸಮಸ್ಯೆಗಳಿಗೆ ನಾವು ಇಲ್ಲಿ ಕೇಳ್ಕೊಳೋದಕ್ಕೆ ಬರ್ತೀವಿ. ಅದು ಬಗೆಹರಿದಿದೆ. ಅದರಿಂದ ಮತ್ತೆ ನಾವು ನೋಡೋಣ ಅಂತ ಬಂದಿದ್ದೀವಿ. ಮತ್ತೆ ಅವಾಗ ನಾವು ಬಂದು ಹೋಗ್ತಾ ಇರ್ತೀವಿ. ನೀವು ಎಲ್ಲಿಂದ ಸರ್ ಬಂದಿರೋದು? ನಾವು ಇಲ್ಲಿ ಮುತ್ತಿದ್ದಹಳ್ಳಿಯಿಂದ, ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಮೇನ್ ರೋಡ್, ಮುತ್ತಿದ್ದಹಳ್ಳಿಯಿಂದ. ಓಕೆ ಸರ್, ಇಲ್ಲಿ ದೇವರಲ್ಲಿ ಒಂದು ಪವರ್ ಅಥವಾ ಶಕ್ತಿ ಇದೆಯಾ? ಇದೆ. ಅಂದ್ರೆ ಇದು ಅಕ್ಕ ಮಹಾದೇವಿ ಒಂದು ವಚನಕಾರರು ಇವರು. ಸೊ ಈ ದೇವಿ ಅಂದ್ರೆ ಅಕ್ಕ ಮಹಾದೇವಿ ಅವರು ನಿಜಕ್ಕೂ ನಿಮ್ಮ ಇಚ್ಛೆಗಳನ್ನ ಈಡೇರಿಸ್ತಾರೆ ಅಂತ ನಿಮ್ಗೆ ನಂಬಿಕೆ ಇದೆಯಾ? ನಂಬಿಕೆ ಇದೆ.